28 ಪ್ಲಾಟ್ಸ್ ಇದೆ. ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ, ನಾರ್ತ್ ಫೇಸಿಂಗ್ ಕೂಡ ಇದೆ. ಸೊ ಇಮಿಡಿಯೇಟಾಗಿ ಮನೆ ಕಟ್ಕೊಂಡಿರ್ಬೋದು ಅಂಥ ಲೊಕೇಶನ್ನು. ಟೋಟಲ್ 1 ಎಕರೆ 9 ಗುಂಟೆ ಬರುತ್ತೆ. ಡೈಮೆನ್ಷನ್ನು 30-40 ಇದೆ, 30-50 ಇದೆ, ಮತ್ತು ನಿಮಗೆ ಔಟ್ ಸೈಜ್ ಕೂಡ ಸಿಗುತ್ತೆ. 20-40 ಕೂಡ ಮಾಡಿ ಕೊಡ್ತೀವಿ. ಸೊ 4 ಪ್ಲಾಟ್ಸ್ ಮಾತ್ರ ಅಷ್ಟೇ ಇದೆ. ಈ 28 ಸೈಟ್ ಇರುವಂಥ ಲೇಔಟು. ವಾಟರ್ಗೆ ಬೋರ್ ಹಾಕಿದ್ದೀವಿ. ಸೊ ಇಮಿಡಿಯೇಟಾಗಿ ಮನೆ ಕಟ್ಕೊಂಡಿರ್ಬೋದು ಆ ಥರ ಇದೆ. ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಅದು ಕೂಡ ನಿಮಗೆ ತೋರಿಸ್ತೀನಿ. ಲೊಕೇಶನ್ಸ್ ಅಂತ ಬಂದರೆ ನಿಮಗೆ ಇಸ್ರೋ ಲೇಔಟ್ಗೆ ಅಟ್ಯಾಚ್ ಆಗಿರುವಂಥ ಲೊಕೇಶನ್ನು. ಎಮ್ಯುನಿಟೀಸ್ ಏನೇನು ಕೊಡ್ತಾ ಇದೀವಿ ಅಂದರೆ ರೋಡ್ ಸೈಡ್ ಟ್ರೀ ಇರುತ್ತೆ, ಕರ್ವ್ ಸ್ಟೋನ್ ಇದೆ, ಟಾರ್ ರೋಡ್ ಕೊಡ್ತಾ ಇದೀವಿ, ಬಾಕ್ಸ್ ಟೈಪ್ ಡ್ರೈನೇಜ್ ಇದೆ, ವಾಟರ್ ಕನೆಕ್ಷನ್ ಟು ಈಚ್ ಸೈಟು, ಅಂಡರ್ಗ್ರೌಂಡ್ ಸೇವೇಜ್ ಸಿಸ್ಟಮ್ ಇದೆ, ಎಲೆಕ್ಟ್ರಿಕ್ ಪೋಲ್ ಕನೆಕ್ಷನ್ಸ್ ಇದೆ, ಲೇಔಟ್ ಬೋರ್ ಕೂಡ ಹಾಕಿದ್ದೀವಿ. ಹಾಯ್ ಹೆಲೋ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಭಂಡಾರಿ. ಇವತ್ತು ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆಗೆ ಬಂದೀನಿ. ಟೋಟಲ್ 28 ಸೈಟ್ ಬರುತ್ತೆ. 1 ಎಕರೆ 9 ಗುಂಟೆ ಇದೆ. ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಗಂಟಿನಡಿ ಅಂತ ಕೇಳಿರ್ತೀರಾ. ಇಸ್ರೋ ಲೇಔಟ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟು ಬಂಧನ್ ಬೆಳ್ಳಿ ಅಂತೇಳಿ ಮಾಡ್ತಾ ಇದ್ವಿ. ಟೋಟಲ್ 28 ಸೈಟ್ಸ್ ಇದೆ. ಡೈಮೆನ್ಷನ್ನು 30-40 ಇದೆ, 30-50 ಇದೆ, ಮತ್ತು ಔಟ್ ಸೈಜ್ ಕೂಡ ಸಿಗುತ್ತೆ. ಇಮಿಡಿಯೇಟಾಗಿ ಮನೆ ಕಟ್ಕೊಂಡಿರ್ಬೋದು ಆ ಥರ ಲೇಔಟಲ್ಲಿ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಸೈಟ್. ಸೊ ನಿಮಗೆ ಒಳ್ಳೆ ಪ್ರೈಸ್ ಕೂಡ ಕೋಟ್ ಮಾಡ್ತಾ ಇದ್ವಿ. ಬೇಸಿಕ್ ಎಮ್ಯುನಿಟೀಸ್ ಅಂತ ಬಂದರೆ ಡ್ರೈನೇಜು, ವಾಟರ್ ಕನೆಕ್ಷನ್, ಎಲೆಕ್ಟ್ರಿಕ್ ಪೋಲ್ಸು, ಟಾರ್ ರೋಡು, ಆಲ್ರೆಡಿ ಕರೆಂಟ್ ಕಲೆಕ್ಷನ್ ಕೂಡ ಆಗಿದೆ, ಬೋರ್ವೆಲ್ ಕೊಟ್ಟಿದ್ದೀವಿ ಲೇಔಟಲ್ಲಿ. ಸೊ ಇಮಿಡಿಯೇಟಾಗಿ ಮನೆ ಕಟ್ಕೊಂಡು ಬರೋದು ಆ ಥರ ಇದೆ. ಸರೌಂಡಿಂಗ್ ನಿಮಗೆ ಯಲಹಂಕ ಕೇಳಿರ್ತೀರಾ. ಯಲಹಂಕದಿಂದ ದೊಡ್ಡಬಳ್ಳಾಪುರ ರೋಡಿಂದ ಮೇನ್ ರೋಡಿಂದ ಒಂದು 2 ಕಿಲೋಮೀಟ್ರಲ್ಲಿ ಆರೋಹಳ್ಳಿ ಅಂತ, ಆ ಆರೋಹಳ್ಳಿ ವಿಲೇಜಿಂದ ನಿಮ್ಗೆ ಕನೆಕ್ಟಿವಿಟಿ ಸಿಗುತ್ತೆ. ಇಮಿಡಿಯೇಟಾಗಿ ಮನೆ ಕಟ್ಕೊಂಡು ಬರೋದು ಅಂಥ ಲೊಕೇಶನಲ್ಲಿದ್ದೀವಿ. ಲೊಕೇಶನ್ ಅಂತ ಬಂದರೆ ನಿಮಗೆ ಯಲಹಂಕದಿಂದ ದೊಡ್ಡಬಳ್ಳಾಪುರ ರೋಡು, ಆ ದೊಡ್ಡಬಳ್ಳಾಪುರ ರೋಡಿಂದ ಒಂದು 2 ಕಿಲೋಮೀಟ್ರಲ್ಲಿ ಆರೋಹಳ್ಳಿ, ಆ ಪೆಟ್ರೋಲ್ ಬಂಕ್ ಶೆಲ್ ಇದೆ ನೋಡಿ, ಆ ರೈಟ್ ತೊಗೊಂಡ್ರೆ ಸ್ಟ್ರೈಟ್ ಒಂದೇ ರೋಡು, ಅಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ಮತ್ತೆ ಈ ಕಡೆ ಗಂಟಿನಡಿ ಅಂತ ಬಂದರೆ ಗಂಟಿನಡಿ ನಿಟ್ಯ ಕಾಲೇಜು, ಬಾಗ್ಲೂರು ಕ್ರಾಸಿಂದ 4 ಕಿಲೋಮೀಟ್ರಲ್ಲಿ ನಿಟ್ಯ ಮನಸ್ಸಿ ಕಾಲೇಜಿಂದ ಬಂದರೆ ನಿಮ್ಗೆ ಗಂಟಿನಡಿ ಅಂತೇಳಿ, ಗಂಟಿನಡಿ ವಿಲೇಜಲ್ಲೇ ಬರುತ್ತೆ. ಸೊ ಟೋಟಲ್ 28 ಪ್ಲಾಟ್ಸ್ ಇದೆ. ಸೊ ಇಮಿಡಿಯೇಟಾಗಿ ಮನೆ ಕಟ್ಕೊಂಡು ಬರೋದು ಆ ಥರ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಿದ್ದಾರೆ. ಆಲ್ರೆಡಿ ಸೈಟ್ ನಂಬರ್ 20 ಮೇಲೆ ಕನ್ಸ್ಟ್ರಕ್ಷನ್ ಆಗ್ತಿದೆ. ಅವೆಲ್ಲ ಮನೆ ಆಗ್ತೈತೆ. ಇಸ್ರೋ ಲೇಔಟಿಂದ ನಮ್ಮ ಲೇಔಟ್ಗೆ ಎಂಟ್ರಿ ಇರೋದು. ಆ ಕಡೆ ಕೂಡ ಅವೆಲ್ಲನೂ ಲೇಔಟ್ ಬರುತ್ತೆ. ಅಪ್ಕಮಿಂಗ್ BBMP ಲಿಮಿಟ್ ಇದು. ನಿಮಗೆ ಲಾಸ್ಟ್ ಅಂದರೆ ಈ ಕಡೆ ಆರೋಹಳ್ಳಿವರೆಗೂ BBMP ಇದೆ. ಸೊ ಇನ್ನೂ 2-3 ಇಯರ್ಸ್ ಒಳಗಡೆ ಎಲ್ಲ BBMP ಬಂದುಬಿಡುತ್ತೆ. ಸೊ ಡ್ರೈನೇಜು, ವಾಟರ್ ಕನೆಕ್ಷನ್ಸು, ಬೋರ್ವೆಲ್ಲು, ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಆಗಿದೆ. ಸೊ ಕನೆಕ್ಟಿವಿಟಿ ಅಂತ ಬಂದರೆ ನಿಮಗೆ ಈ ಕಡೆ ಬಾಗ್ಲೂರು ಕ್ರಾಸಿಂದನೂ ಬರ್ಬೋದು, ಅಲ್ಲಿ ಮತ್ತು ನಿಮಗೆ ಈಗ ದೊಡ್ಡಬಳ್ಳಾಪುರ ರೋಡು ಅಲ್ಲಿಂದನೂ ಬರ್ಬೋದು. ಸೊ
ನಿಯರ್ ಸ್ಕೂಲು ಕಾಲೇಜಸ್ ಬಂದರೆ ನಿಟ್ಟೆ ಕಾಲೇಜ್ ಇದೆ, ರೇವಾ ಕಾಲೇಜ್ ಹತ್ರ ನಿಮಗೆ. ರೇವಾ ಕಾಲೇಜ್ ಕೂಡ ಬಾಗ್ಲು ಕ್ರಾಸಿಂದ ರೈಟ್ ತೊಗೊಂಡ್ರೆ ನಿಮಗೆ ಒಂದು 4 ಕಿಲೋಮೀಟರ್ ರೇವಾ ಕಾಲೇಜ್ ಬರುತ್ತೆ. ನಿಟ್ಟೆ ಕಾಲೇಜ್ ಇದೆ, ವಿದ್ಯಾಶಿಲ್ಪ ಇದೆ, ಆಮೇಲೆ ಮಣಿಪಾಲ್ ಅಕಾಡೆಮಿ ಇದೆ. ಈ ಕಡೆ ನಿಮಗೆ ಶಾಪಿಂಗ್ಸ್ ಮಾಲ್ಸ್ ಅಂತ ಬಂದರೆ ಮಾಲ್ ಆಫ್ ಏಷ್ಯಾ ಇದೆ, ಆಮೇಲೆ RMZ ಗ್ಯಾಲರಿ ಮಾಲ್ ಇದೆ. ಒಳ್ಳೆಯ ಲೊಕೇಶನಲ್ಲಿದೆ. ಹಾಸ್ಪಿಟಲ್ಸ್ ಅಂತ ಬಂದರೆ ನಿಮಗೆ ಯಲಹಂಕ ನವ್ಯ ಹಾಸ್ಪಿಟಲ್ ಇದೆ. ಬನ್ನಿ ಒಂದು ಸರೌಂಡಿಂಗ್ ಹೇಗಿದೆ ಅಂತ ಒಂದು ಸಾರಿ ನೋಡ್ಕೊಂಡು ಬರೋಣ. ಒಂದು 2 ಮಿನಿಟ್ಸ್ ವೀಡಿಯೋ ಇರುತ್ತೆ. ಆ 2 ಮಿನಿಟ್ಸ್ ವೀಡಿಯೋ ನೋಡಿ ಸರೌಂಡಿಂಗ್ ಎಲ್ಲನೂ ಹೇಗಿದೆ ಅಂತ ನಿಮಗೆ ಒಂದು ಕ್ಲಾರಿಫಿಕೇಶನ್ ಆಗುತ್ತೆ, ಎಲ್ಲಿ ಬರುತ್ತೆ ಲೊಕೇಶನ್. ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿಯವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಈ ಕಡೆ ಬಾಗ್ಲೂರು ಕ್ರಾಸಿಂದನೂ ಬರ್ಬೋದು. ಆ ಕಡೆಯಿಂದ ಬಂದರೆ ನಿಮಗೆ ಒಂದು 6 ಕಿಲೋಮೀಟರ್ ಆಗುತ್ತೆ. ಸೇಮು ನಿಟ್ಟೆ ಮೆಣಸಿ ಕಾಲೇಜ್ ರೋಡು, ಅಲ್ಲಿಂದ ರೈಲ್ವೆ ಟ್ರ್ಯಾಕ್ ಬರುತ್ತೆ. ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿಕೊಂಡು ಗಂಟಿನಳ್ಳಿ ವಿಲೇಜ್ ಸರ್ಕಲಿಂದ ಲೆಫ್ಟ್ಗೆ ರೈಟ್ಗೆ ಹೋದರೆ ನಿಮಗೆ ದೇವನಹಳ್ಳಿ ನಳಂದ ಸ್ಕೂಲ್ ಆ ಕಡೆ ಹೋಗುತ್ತೆ. ಗಂಟಿನಳ್ಳಿದು ಲೆಫ್ಟ್ಗೆ ಬರಬೇಕು ನಾವು. ದೊಡ್ಡಬಳ್ಳಾಪುರ, ಆರೋಹಳ್ಳಿ, ಇಸ್ರೋಲೆ ಒಟ್ಟಿಗೆ ಇಮಿಡಿಯೇಟಾಗಿ ಮನೆ ಕಟ್ಕೊಂಡಿರ್ಬೋದು ಅಂಥ ಲೊಕೇಶನ್ ಇದೆ. ಅಪ್ಕಮಿಂಗ್ BBMP ಲಿಮಿಟು, ಕ್ರಾಸಲ್ಲಿ ಮೆಟ್ರೋ ಬರ್ತಿದೆ. ಇಸ್ರೋ ಲೇಔಟ್ ಎದುರುಗಡೆ ನಿಮಗೆ BMTC ಬಸ್ಗಳೆಲ್ಲ ಓಡಾಡ್ತವೆ. ಸರೌಂಡಿಂಗ್ ಎಲ್ಲ ಒಳ್ಳೆ ಡೆವಲಪ್ಮೆಂಟ್ ಇದೆ. ಮತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಗುಡ್ ರಿಟರ್ನ್ಸ್ ಬರುತ್ತೆ. ನಿಯರ್ ಬೈ ಹಾಸ್ಪಿಟಲ್ಸ್ ಅಂತ ಹೇಳೋದಾಗಿದ್ರೆ ಅಪೋಲೋ ಹಾಸ್ಪಿಟಲ್ ಇದೆ, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇದೆ, ಸತ್ಯಸಾಯಿ ಹಾಸ್ಪಿಟಲ್ ಇದೆ, ಮದರ್ಹುಡ್ ಹಾಸ್ಪಿಟಲ್ ಇದೆ, ಸ್ಪರ್ಶ ಹಾಸ್ಪಿಟಲ್ ಇದೆ. ಶಾಪಿಂಗ್ಸ್ ಮಾಲ್ಸ್ ಅಂತ ಹೇಳೋದಾದರೆ ಮಾಲ್ ಆಫ್ ಏಷ್ಯಾ ಇದೆ, RMZ ಗ್ಯಾಲರಿ ಮಾಲ್ ಇದೆ, ಗರುಡ ಸ್ವಾಗತ್ ಮಾಲ್ ಇದೆ, ಎಸ್ಟೀಮ್ ಮಾಲ್ ಇದೆ, ಭಾರತೀಯ ಮಾಲ್ ಇದೆ, ಬಿಗ್ ಬಜಾರ್, ಡಿಮಾರ್ಟ್, ಡೆಕಾಥ್ಲಾನ್. ನಿಯರ್ ಬೈ ಸ್ಕೂಲು ಕಾಲೇಜಸ್ ಅಂತಂದರೆ ನಿಟ್ಟೆ ಮೆಣಸಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಣಿಪಾಲ್ ಅಕಾಡೆಮಿ ಆಫ್ ಹೈ ಎಜುಕೇಷನ್, ರೇವಾ ಯೂನಿವರ್ಸಿಟಿ ಕಾಲೇಜ್, CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್, ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್, ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್. ನಿಯರ್ ಬೈ ಕಂಪ್ನೀಸ್ ಅಂತ ಹೇಳೋದಾದರೆ ABB ಇದೆ, HP ಇದೆ, ಎಂಬೆಸಿ ಇದೆ, ಇನ್ಫೋಸಿಸ್, ಮಾನ್ಯತಾ ಟೆಕ್ ಪಾರ್ಕ್. ಬನ್ನಿ ಇವಾಗ ಪೇಮೆಂಟ್ ಆಪ್ಷನ್ಸ್ ಅಂತ ಮಾತಾಡೋದಾಗಿದ್ರೆ, ಫಸ್ಟ್ಗೆ ಬಂದು ಸೈಟ್ ವಿಸಿಟ್ ಮಾಡ್ತೀರಾ. ಆಮೇಲೆ ಸೈಟ್ ಇಷ್ಟ ಆಗುತ್ತೆ ನಿಮಗೆ, ಆಮೇಲೆ ಆಫೀಸ್ ಬಂದು ಪ್ರೈಸ್ ಎಲ್ಲ ಓಕೆ ಆಯಿತು ಅಂದರೆ ಬುಕ್ಕಿಂಗ್ ಫಾರ್ಮ್ ಫಿಲ್ಅಪ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಬುಕ್ ಮಾಡಬೇಕಾಗುತ್ತೆ. ಆ ಸೈಟ್ ನಿಮಗೆ 10 ಡೇಸ್ವರೆಗೂ ಹೋಲ್ಡ್ ಆಗುತ್ತೆ. ಪೇ ಮಾಡಿದ್ರೆ ನಿಮಗೆ ನಿಮ್ಮ ಹೆಸರಲ್ಲಿ ಬುಕ್ಕಿಂಗ್ ಫಾರ್ಮ್ ಫಿಲ್ಅಪ್ ಆಗುತ್ತೆ. ನಿಮಗೆ ಒಂದು ರಿಸಿಪ್ಟ್ ಕೊಡ್ತೀವಿ, ಲೀಗಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ತೀರಾ. ಲೀಗಲ್ ಎಲ್ಲ ಕ್ಲಿಯರ್ ಆದಮೇಲೆ ಲೋನ್ಗೆ ಹೋಗ್ತೀನಿ ಅಂದರೆ ನಿಮ್ಮದು ಲೋನ್ ಪ್ರೊಫೈಲ್ ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡು ನಾವೆಲ್ಲ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿ ಎಷ್ಟು % ಲೋನ್ ಆಗುತ್ತೆ, ಸೊ ನೀವು ಎಷ್ಟು ಕ್ಯಾಶ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಚೆಕ್ ಆದಮೇಲೆ ನೆಕ್ಸ್ಟ್ ನೀವು ರಿಜಿಸ್ಟ್ರೇಷನ್ಗೆ ರೆಡಿ ಆಗ್ತೀರಾ. ಇಲ್ಲ ನಾನು ಕ್ಯಾಶಲ್ಲೇ ಮೂವ್ ಆಗ್ತೀನಿ ಅಂದರೆ ನೀವು ಇಮಿಡಿಯೇಟಾಗಿ ಯಾವಾಗ ನೀವು ಲೀಗಲ್ ಕ್ಲಿಯರ್ ಆಗುತ್ತೆ, ಲೀಗಲ್ ಕ್ಲಿಯರ್ ಆದಮೇಲೆ ನೀವು ಯಾವಾಗ ರಿಜಿಸ್ಟ್ರೇಷನ್ ಮಾಡ್ಕೊತೀರ ಆವಾಗ ನಿಮ್ಮದು ರಿಜಿಸ್ಟ್ರೇಷನ್ ರೆಡಿ ಆಗುತ್ತೆ. ನನ್ನ ಚಾನಲ್ಗೆ ಏನಾದರೂ ಹೊಸಬರಾಗಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರಾದರೂ ಸೈಟ್ಸು ಏನಾದ್ರು ನೋಡ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ಲೊಕೇಶನ್ಸು ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ಕೆಳಗಡೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ.